regard to security arrangement, can you just briefly summarize your arrangements, sir? No, see, we have already taken care of, our officers have done very good work. They have ensured security and they have ensured that peace is maintained completely during the period of canvassing. So, I think there is no reason for any type of apprehension. How big is the security So deployment there? especially the paramilitary central forces and how big is the many security companies have you? Say total force deployment is 2,563. So vaguely you can say 2,600 only Bangalore City Police. Over and above that, we have 3 companies of paramilitary force and 19 KSRP, 20 City Armed Reserve. Besides that, we have 102 patrol vehicles of officers in that area, plus 32 Hoysla vehicles. In fact, every half a kilometer there will be a police vehicle. Every half a kilometer. You will be in doubt whether to go this way or that way. Okay? So, there is nothing to worry. It's absolutely peaceful. There will not be any problem. Police is dominating in that area, I can say. Yeah. No, see, overall we are making security for the whole place. Now security is so elaborate, security cover is so strong that everything will be taken at the same level. Yes, critical areas as per the Election Commission guidelines, we have deployed CAPF. So CAPF is there on all the critical booths now. It is there. It's additional thing. They are supervising the security in those areas. Yeah. It's a big challenge, sir, because one constituency but so much deployment. No, see, the situation it depends on the situation. We have given security depending on the overall circumstance, and whatever we are doing, it is in close interaction with the district election the election officer as well as observer. And anyway, chief election officer office is always involved in this whole exercise. With their approval and with their consent, we are doing that. Yeah. ಇಂಗ್ಲೀಷ್ ನೀವೇ ಮಾಡಿ ಈಗ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ CCB ಅವರು ಡ್ರಗ್ ಸಮಸ್ಯೆ ಬಗ್ಗೆ ಭಾಳ ಸೀರಿಯಸ್ ಆಗಿ ಕ್ರಮ ತಗೊಳ್ತಾ ಇದ್ದಾರೆ. ನೀವೆಲ್ಲ ಕೇಳಿರ್ಬೋದು ಡಾರ್ಕ್ ನೆಟ್. ಈ ಡಾರ್ಕ್ ನೆಟ್ಟಿಂದ ಈ ಡ್ರಗನ್ನು ತರಿಸೋದು ಒಂದು ವ್ಯವಸ್ಥೆ ಶುರುವಾಗಿತ್ತು. ಇದು ಸ್ವಲ್ಪ ಸಮಯದಿಂದ ನಡೀತಾ ಇತ್ತು. ಈಗ CCB ಅವರು ಇದನ್ನು ಒಂದು ಆದ್ಯತೆಗೆ ತಗೊಂಡು ಡಾರ್ಕ್ ನೆಟ್ ಕಡೆಯಿಂದ ಈ ಮಾಹಿತಿಯನ್ನು ಅವರು ಫಾಲೋ ಮಾಡಿ 10 ಜನರು ಗುರುತಿಸಿ ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲಿಂದ, ಇಂಟರ್ನ್ಯಾಷನಲ್ ಅಂದರೆ ಬೇರೆ ಬೇರೆ ಹೊರ ರಾಷ್ಟ್ರಗಳಿಂದ ಬೇರೆ ಈ ಸಿಂಥೆಟಿಕ್ ಡ್ರಗ್ಸ್ MDMA, ಕೋಕೇನ್ ಮತ್ತು ಎಲ್ಲ ಥರದ್ದು ಬೇರೆ ಬೇರೆ ಡ್ರಗ್ಸ್ ಇರ್ತವೆ. ಈವನ್ ಹೈ ಕ್ವಾಲಿಟಿ ಹಶೀಶ್ ಥರ ಆಗಲಿ ಆ ಎಲ್ಲ ಐಟಮ್ಸ್ ಅವರು ನೇರವಾಗಿ ಆ ರಾಷ್ಟ್ರಗಳಿಂದ, ಇದು ಭಾಳ ಆಶ್ಚರ್ಯ ಅಂದರೆ ಇದು ಅಡ್ವಾನ್ಸ್ ರಾಷ್ಟ್ರಗಳಿಂದ ಇದು ಬರೋದು ಅಲ್ಲಿಂದ. ಸಾಮಾನ್ಯವಾಗಿ ಈ ಗಾಂಜಾ ಎಲ್ಲ ಈ ಕೆಲವು ಕಡೆಯಿಂದ ಈ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾಯಿತ್ತು. ಆದರೆ ಇದು ಹೈ ಕ್ವಾಲಿಟಿ ಡ್ರಗ್ಸ್ ಇರೋದ್ರಿಂದ ಯುರೋಪಿಯನ್ ಕಂಟ್ರೀಸ್ ಮತ್ತು ಬೇರೆ ಬೇರೆ ರಾಷ್ಟ್ರದಿಂದ ಕೂಡ ಬರ್ತಾ ಇತ್ತು. ಅದನ್ನು ಫಾಲೋ ಮಾಡಿ 10 ಜನರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಎಲ್ಲ ಐಟಮ್ಸ್ ಇದು ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬರ್ತಾಯಿತ್ತು. ಇದನ್ನು ಪತ್ತೆ ಮಾಡಿ ಪೊಲೀಸರು ಇದು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಡಾರ್ಕ್ ನೆಟ್ಟಲ್ಲಿ ಆಪ್ರೇಟ್ ಆಗೋದು ಇದು ಸಾಮಾನ್ಯವಾಗಿ ಎಲ್ಲರಿಗೆ ಅಷ್ಟು ಸುಲಭವಾಗಿ ಗೊತ್ತಾಗ್ತಿರಲಿಲ್ಲ. ಮತ್ತು ಇದನ್ನು ಬಳಸೋರು all those people are most of them are affluent people. They operate from the safety of the secrecy. ಅಲ್ಲಿಂದ ಆಪ್ರೇಟ್ ಮಾಡಿ ಇದನ್ನು ನೇರವಾಗಿ ತಮ್ಮ ಮನೆಗೆ ಡೆಲಿವರಿ ಮಾಡೋದವ್ರ ರೂಪದಲ್ಲಿ ತರ್ತಾ ಇದ್ದರು. ಈಗ ನಮ್ಮ ಅಧಿಕಾರಿ ಅವರು ಕಸ್ಟಮ್ ಅವರು ಸಹಯೋಗದಿಂದ ಅವರ ಸಹಕಾರದಿಂದ ಇದನ್ನು ಭೇದಿಸಿದ್ದಾರೆ. ಇದು ಒಂದು ಬಹಳ ವ್ಯವಸ್ಥಿತವಾಗಿ ನಡೆಯುವ ವ್ಯವಸ್ಥೆ ಇದು ಒಂದು ಇತ್ತು. ಇದನ್ನು ಪತ್ತೆ ಮಾಡಿ ಇದನ್ನು ಡ್ರಗನ್ನು ಸೀಸ್ ಮಾಡಲಿ ಅವರು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಇನ್ನು ಮುಂದೆ ಕೂಡ ಈ ಕಾರ್ಯಾಚರಣೆ ನಡೀತದೆ. ಈಗ ಬಹುಶಃ ಈ ಡ್ರಗ್ಸ್ದು ಬೆಲೆ 70 to 90 lakhs ಇದು ಒಂದು ಬೆಲೆ ಆಗುತ್ತದೆ. ಮತ್ತು ಭಾಳ ರಿಫೈನ್ಡ್ ಟೈಪ್ ಆಫ್ ಡ್ರಗ್ಸ್ ಇದು ಅಲ್ಲ. ಸೊ ಇದು ಒಂದು ಹೊಸ ಥರದ್ದು ಒಂದು ಬ್ಯಾಂಗ್ಳೂರಲ್ಲಿ ಮೋಡಸ್ ಆಪರೆಂಡಿ ಆಗಿತ್ತು. ಈ ಅಡ್ವಾನ್ಸ್ ಕಂಟ್ರೀಸೆಲ್ಲ ಕೆಲವು ಕಂಟ್ರೀಸಲ್ಲಿ ಬೆಲ್ಜಿಯಂ, ನೀದರ್ಲ್ಯಾಂಡ್ಸ್, ಕೆನಡಾ ಅಂಥ ಕಡೆಯಿಂದ ಬರೋದು ಇದು ಒಂದು ಆಶ್ಚರ್ಯ. ಯಾಕೆಂದರೆ ಸಾಮಾನ್ಯವಾಗಿ ಒಂದು ಇಂಪ್ರೆಷನ್ ಏನಂದರೆ ಈ ಥರ್ಡ್ ವರ್ಲ್ಡಿಂದ ಡ್ರಗ್ ಮೂವ್ ಆಗ್ತಾ ಇದೆ ಅಂತ.
ಅಲ್ಲಿಗೆ ಜಾಸ್ತಿ ಫೋಕಸ್ ಇರ್ತದೆ. ಈಗ ಕೆಲವರು ಆಪ್ರೇಟ್ ಮಾಡೋರು ಈಗ ಸರ್ಕಿಟಸ್ ರೂಟ್ ಥರ ಮಾಡಿ ಅಲ್ಲಿಂದ ತಂದು ಅಲ್ಲಿಂದ ಈ ದೇಶ ನಮ್ಮ ರಾಷ್ಟ್ರಕ್ಕೆ ಇಲ್ಲಿಗೆ ಕಳಿಸ್ತಾ ಇದ್ರು. ಇದೇ ಈಗ ನಾವು ಈ ಕೆಲಸ ಶುರು ಮಾಡಿದ್ದೀವಿ. ಇದು ಇನ್ನೂ ಆಳವಾಗಿ ಇನ್ನೂ ಡೆಪ್ತಲ್ಲಿ ಹೋಗಿಬಿಟ್ಟು ನಾವು ಎಲ್ಲೆಲ್ಲಿ ಎಷ್ಟು ಇದು ಯಾವ ಥರ ನಡೀತಾ ಇತ್ತು ಅಂತ ಎಲ್ಲನೂ ಪತ್ತೆ ಮಾಡಿ ಇದಕ್ಕೆ ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತು ಇದಕ್ಕೆ ಆರ್ಗನೈಸ್ ಯಾರು ಏನಾದ್ರು ಮಾಡ್ತಾ ಇದ್ದಾರಾ, ಏನಾದ್ರು ಅದೇ ಹಿಂದೆ ಏನಾದ್ರು ಅದು ಆರ್ಗನೈಸ್ ಮೂಮೆಂಟ್ ಆರ್ಗನೈಸ್ ಏನಾದ್ರು ಎಫರ್ಟ್ಸ್ ಇದೆಯಾ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಯಾ ಪಾರ್ಡನ್ One of the accused, will give the details. Sarthik Arya, he is a software engineer. Okay. You are asking about the accused. So, no, but see, individual accused I don't want to discuss right now. And see, this is the first big case where we are following the supply through the dark net. So this is a very interesting case where transaction is happening online, money is going, drugs are coming, drugs are being delivered at home. Bitcoin. And even there are payments through Bitcoin. So this is something very interesting for police. This is a new type of investigation, I can say new type of activity which has been revealed by CCB. So I congratulate CCB officers, and other details our CCB joint CP would be sharing with you later. Thank you. No, we are getting, see, that is part of another case. Whatever has to be done with regard to an accused, we will do it. Okay? He is an accused for whom we are looking now. Okay? Thank you. ಅಲ್ಲ ನೀವು ಇಲ್ಲಿನ ಹೇಳಿಬಿಟ್ರೆ ಆಮೇಲೆ ಎಲ್ಲ ಮುಂದೆ ನಾವು ಮಾಡಿದ್ರೆ ಏನು ಈಗ ಹೇಳಿ.